ಕೆಜಿಎಫ್ ತಾಲೂಕಿನಲ್ಲಿ ಮತ್ತೆ ಮಚ್ಚು ಲಾಂಗುಗಳು ಜಳಪಿಸಿದ್ದು ಮೊನ್ನೆಯಷ್ಟೇ ರೌಡಿ ಶೀಟರ್ ಒಬ್ಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಲಾಗಿತ್ತು. ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 48 ಗಂಟೆಯೊಳಗಾಗಿ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಒಂದು ವಿಚಾರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಸ್ಪಷ್ಟನೆಯನ್ನ ನೀಡಿದ್ದು, ಆಂಡರ್ಸನ್ ಪೇಟೆಯಲ್ಲಿ ಮಾರ್ಚ್ 23 ಭಾನುವಾರದಂದು ನಡೆದಂತಹ ಕೊಲೆಯ ವಿಚಾರವಾಗಿ ವಿಶೇಷ ಅಪರಾಧ ಪತ್ತೆ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಜಿಎಫ್ ಮಾರಿಕುಪ್ಪಂ ಪ್ರದೇಶದ ಅಡಿಷನಲ್ ರಿವಿಟರ್ಸ್ ಲೈನ್ನ ನಿವಾಸಿ ಶಿವಕುಮಾರ್ ಅಲಿಯಾಸ್ ತೀನ್ ಎಂಬಾತನನ್ನ ಕಾಮಸಮುದ್ರ ಮುಖ್ಯ ರಸ್ತೆಯಲ್ಲಿನ ಬಿಸಾನತಂ ಕ್ರಾಸ್ ಸಮೀಪ ಪ್ರೇಮದ ವಿಚಾರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ರಕ್ತ ಗಾಯಗೊಳಿಸಿ ಕೊಲೆ ಮಾಡಲಾಗಿತ್ತು. ಆರೋಪಿಗಳನ್ನು ಪತ್ತೆ ಹಚ್ಚುವಂತೆ ಡಿವೈಎಸ್ಪಿ ಎಸ್ ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ಉರಿಗಾಂ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಟಿ ಮಾರ್ಕೊಂಡಯ್ಯ ಅವರ ನೇತೃತ್ವದಲ್ಲಿ ಪಿಎಸ್ಐ ಕಿರಣ್ ಕುಮಾರ್ ಹಾಗೂ ಆಂಡರ್ಸನ್ ಪೇಟೆ ಪಿಎಸ್ಐ ಬಿ ಮಂಜುನಾಥ್ ಅವರನ್ನ ಒಳಗೊಂಡಂತೆ ವಿಶೇಷ ಅಪರಾಧ ಪತ್ತೆ ತಂಡವನ್ನು ಪ್ರತ್ಯೇಕವಾಗಿ ರಚಿಸಲಾಗಿತ್ತು. ಇನ್ನು ಕೊಲೆಗೆ ಸಂಬಂಧಿಸಿದಂತೆ 48 ಗಂಟೆಯೊಳಗಾಗಿ 3 ಅಪ್ರಾಪ್ತರನ್ನ ಸೇರಿದಂತೆ ಒಟ್ಟಾರೆ 4 ಪೊಲೀಸರು ಬಂಧಿಸಿದ್ದಾರೆ. ಈ ಕೇಸಿನ ಇನ್ನು 17 ವರ್ಷದ ಯುವತಿ ಮತ್ತು ಕೊಲೆಯಾದ ಶಿವಕುಮಾರ್ ಇವರಿಬ್ಬರ ಮದುವೆಯನ್ನ ಮಾಡಿಸಲು ಹಿರಿಯರು ನಿಶ್ಚಯಿಸಿದ್ದು, ಈ ಮಧ್ಯೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ 17 ವರ್ಷದ ಯುವಕ ಮತ್ತು ಈ ಯುವತಿ ಮಧ್ಯೆ ಪರಸ್ಪರ ಪ್ರೀತಿ ಇತ್ತು ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಒಂದು ವಿಚಾರವಾಗಿ ಸಂಚನ ರೂಪಿಸಿ ಕೊಲೆ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಆಂಡರ್ಸನ್ ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ರಾಬರ್ಟ್ಸನ್ ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ತನಿಖೆಯನ್ನ ಮುಂದುವರೆಸಿದ್ದಾರೆ. ಶಿವಕುಮಾರ್ ಮಾರ್ಕೊಂಡೇರವರ ನೇತೃತ್ವದಲ್ಲಿ ಪಿಎಸ್ಐ ಕಿರಣ್ ಕುಮಾರ್ ಕಾಮಸಮುದ್ರ ಮತ್ತು ಪಿಎಸ್ಐ ಮಂಜುನಾಥ್ ಆಂಡರ್ಸನ್ ಪೇಟೆಯವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಆರೋಪಿತರ ಪತ್ತೆಗಾಗಿ ರಚಿಸಲಾಗಿತ್ತು. ಆರೋಪಿತರನ್ನು ವಿಶೇಷ ತಂಡದವರು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದರಲ್ಲಿ 3 ಅಪ್ರಾಪ್ತ ವಯಸ್ಸಿನ ಆರೋಪಿತರಿರುತ್ತಾರೆ ಹಾಗೂ ಒಬ್ಬ ದೀಪಕ್ ಎಂಬಾತನು 19 ವರ್ಷದ ಯುವಕನನ್ನು ಒಟ್ಟು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಕೊಲೆಯಾದ ಶ್ರೀ ಶಿವಕುಮಾರ್ ಮತ್ತು ಫಿರ್ಯಾದಿ ನಡುವೆ ಮದುವೆ ಪ್ರಸ್ತಾಪವಾಗಿ ಮದುವೆ ಮಾಡಲು ಕುರು ಹಿರಿಯರು ನಿಶ್ಚಯಿಸಿದ್ರು. ಆದರೆ ಈ ಮಧ್ಯದಲ್ಲಿ ಫಿರ್ಯಾದಿ ಏನು 17 ವರ್ಷದ ವಯಸ್ಸಿನ ಯುವತಿ ಇದ್ದಾಳೆ, ಆಕೆಗೂ ಮತ್ತು ಈ ಪ್ರಕರಣದಲ್ಲಿ ಒಬ್ಬ ಆರೋಪಿತನಿಗೆ ಕಾನೂನು ಸಂಘರ್ಷಕ್ಕೊಳಗಾದ 17 ವರ್ಷದ ಯುವಕನಿಗೂ ಒಂದು ಪರಸ್ಪರ ಆಕರ್ಷಣೆಗೆ ಒಳಗಾಗಿ ಇವರಿಬ್ಬರು ಮತ್ತು ಇನ್ನಿಬ್ಬರು ಆರೋಪಿತರ ಜೊತೆಗೆ ಸೇರಿ ಒಟ್ಟು 4 ಜನ ಸೇರಿ ಪ್ಲಾನ್ ಮಾಡಿ ಮೃತ ಶಿವಕುಮಾರ್ನನ್ನು ದಿನಾಂಕ 23/3/2025 ಕಾಮಸಮುದ್ರ ರಸ್ತೆಯಲ್ಲಿ ಅಂದರೆ ಆಂಡರ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಹಲ್ಲೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಗಂಭೀರ ಗಾಯಗೊಳಿಸಿ ಕೊಲೆ ಮಾಡುವುದಾಗಿ ಈವರೆಗಿನ ತನಿಖೆಯಿಂದ ತಿಳಿದುಬಂದಿರುತ್ತದೆ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.